ಹಾಯ್, ಗುಡ್ ಮಾರ್ನಿಂಗ್. ಮಹೇಶ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ. ಕೊಹ್ಲಿ ಅವರ ಒಂದು ಅದ್ಭುತ ಆದಂಥ ಆಟ, ರಜತ್ ಪಟಿದಾರ್ ಅವರ ಒಂದು ಮನಮೋಹಕ ಸಿಕ್ಸರ್ಗಳು, RCBಯ ಹೊಸ ಅಧ್ಯಾಯ, ಬೌಲರ್ಗಳ ಒಂದು ಒಳ್ಳೆಯ ಪ್ರದರ್ಶನ. ಇದಕ್ಕೂ ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕೆಟ್ ಇನ್ಫೋ ಚಾನಲ್. ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಮೊದಲು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬನ್ನು ಮೊದಲು ಮಾಡ್ಕೊಳ್ಳಿ. ಆನಂತರ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆ, ನಿನ್ನೆ ನಡೆದಂಥ ಒಂದು ಭರ್ಜರಿ ಆದಂಥ ಗೇಮ್ ಅಂದರೆ RCB ಒಂದು 4 ಮ್ಯಾಚ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದಂಥ ಟೀಮ್ ತಂಡ. RCB ಒಂದು ಹೊಸ ಅಧ್ಯಾಯದ ಒಂದು ಪರಿಚಯನ ಕೊಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚಸ್ಸನ್ನು ವಿನ್ ಆಗಿದೆ ಬ್ಯಾಕ್ ಟು ಬ್ಯಾಕ್. ನಿನ್ನೆ ನಡೆದಂಥ RCB ಮತ್ತು ಪಂಜಾಬ್ ತಂಡ ನಡೆದಂಥ ಮ್ಯಾಚ್ನಲ್ಲಿ ಟಾಸನ್ನು ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡಂಥ ಪಂಜಾಬ್ ತಂಡ ಒಂದು ಹೀನಾಯ ಸೋಲನ್ನು ಅನುಭವಿಸಿತು. ಇಲ್ಲಿ RCB ತಂಡವು ಒಂದು ಟಾಸನ್ನು ಸೋತು ಬ್ಯಾಟಿಂಗ್ ಹೇಳಿದ RCB ತಂಡವು ಒಂದು ಬಿಗ್ ರನ್ ಸ್ಕೋರ್ ಮಾಡುವಲ್ಲಿ ಯಶಸ್ವಿ ಆಯ್ತು ಅಂತಲೇ ಹೇಳಬೇಕು. ಅದರಲ್ಲಿ ನಮ್ಮ RCB ತಂಡವು 241 ರನ್ ಗಳಿಸಿ 7 ವಿಕೆಟ್ನ ಕಳೆದುಕೊಂಡು ಈ ಪಂಜಾಬ್ ತಂಡಕ್ಕೆ ಒಂದು 242 ರನ್ಗಳ ಒಂದು ಬೃಹತ್ತಾದಂಥ ಟಾರ್ಗೆಟ್ ಅನ್ನು ನೀಡಿತು. ಅದರಲ್ಲಿ ನಮ್ಮ ವಿರಾಟ್ ಕಿಂಗ್ ಕೊಹ್ಲಿ ಅವರು ಒಂದು ಭರ್ಜರಿ ಆದಂಥ 6 ಬೌಂಡ್ರಿಗಳ ಸಿಡಿಸುವ ಮೂಲಕ ಒಂದು 47 ಬಾಲ್ಗಳಲ್ಲಿ 92 ರನ್ ಗಳಿಸಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ದಂತಹ ಒಂದಿಷ್ಟು ಕಮೆಂಟೇಟರ್ಸ್ಗಳ ಬಾಯಲ್ಲಿ ಒಂದು ಮಾತು ಬಾರದ ಹಾಗೆ ಬ್ಯಾಟ್ಲೆ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಭರ್ಜರಿ ಆದಂಥ 47 ಬಾಲ್ಗಳಲ್ಲಿ 92 ರನ್ಗಳನ್ನು ಸಿಡಿಸಿ ಒಂದು ಭರ್ಜರಿ ಆದಂಥ ಓಪನಿಂಗ್ ಪಾರ್ಟ್ನರ್ಶಿಪ್ನಿಂದ ಕೊನೆಯವರೆಗೂ ಆಟವನ್ನು ಆಡಿದ್ರು ಅಂತಲೇ ಹೇಳಬೇಕು ವಿರಾಟ್ ಕೊಹ್ಲಿ ಅವರು. ಅದೇ ಥರನಾಗಿ ಒಂದು ರಜತ್ ಪಟಿದಾರ್ ಅವರು ಕೂಡ ಒಂದು ಸಿಕ್ಸರ್ ಕಿಂಗ್ ಆಗಿಬಿಟ್ಟಿದ್ದಾರೆ ಇವಾಗ ತಾನೇ. ಬರೋದು 6 ಹೊಡೋದು, 4 ಹೊಡೋದು, 6 ಹೊಡೋದು, 23 ಬಾಲ್ಗಳಲ್ಲಿ ಒಂದು ಹಾಫ್ ಸೆಂಚುರಿ ಗಳಿಸೋದು, ಔಟ್ ಆಗೋದು. ಭರ್ಜರಿಯಾದ ಆಟ ಆಡ್ತಿದ್ದಾರೆ ರಜತ್ ಪಟಿದಾರ್ ಕೂಡ. ನಂತರದಲ್ಲಿ ಗ್ರೀನ್ ಅವರೊಂದು ಕ್ಯಾಮಿಯೋ ಇನ್ನಿಂಗ್ಸನ್ನು ಆಡಿದರು. 27 ಬಾಲ್ಗಳಲ್ಲಿ 46 ರನ್ ಗಳಿಸಿ ಕೊನೆಯ ಬಾಲ್ನಲ್ಲಿ ಔಟ್ ಆದರು. ನಂತರ DK ಅವರೊಂದು ಕ್ಯಾಮಿಯೋ ಇನ್ನಿಂಗ್ಸ್ನ ಮೂಲಕ ಒಂದು 2 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಅವರು ಕೂಡ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಮೂಲಕ RCB ತಂಡದ ಒಂದು ಬೃಹತ್ ಮೊತ್ತದ ಒಂದು ಹೆಲ್ಪನ್ನು ಮಾಡಿದ್ರು ಅಂತ ಹೇಳಬೇಕು. ಇದೇ ಥರನಾಗಿ ಪಂಜಾಬ್ನಲ್ಲಿ ಬೌಲಿಂಗ್ ಯಾರಪ್ಪ ಉತ್ತಮವಾಗಿ ಹಾಕಿದ್ದಪ್ಪ ಅಂದರೆ ವಿಶ್ವನಾಥ್ ಕಾವೇರಪ್ಪ ಅವರು ಕನ್ನಡಿಗರಾದಂಥ ಇವರು ಒಂದು ಅದ್ಭುತವಾದಂಥ ಬೌಲಿಂಗನ್ನು ಹಾಕಿದರು. ಅಲ್ಲಿ ಕೊಹ್ಲಿ ಅವರ ವಿಕೆಟನ್ನು ಒಂದು ಬಹುಬೇಗನೆ ಇವರ ಬೌಲಿಂಗ್ನಲ್ಲಿ ಕಳೆದುವಂಥ ಚಾನ್ಸಸ್ ಇತ್ತು. ಆದರೆ ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಅಂತ ಹೇಳಬೇಕು. ಓಕೆ, ಇವರ ಬೌಲಿಂಗ್ನಲ್ಲಿ ಎರಡು ಸಾರಿ ಕ್ಯಾಚನ್ನು ಡ್ರಾಪ್ ಮಾಡಿದರೆ ಈ ಒಂದು ಕ್ಯಾಚ್ ಡ್ರಾಪನ್ನು ವರದಾನ ಪಡೆದುಕೊಂಡಂಥ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅವರು ಸಿಕ್ಸರ್ ಬೌಂಡ್ರಿ ಒನ್ ಮೋರ್ ಅಂತ ಹಂಗೆ ಹೊಡೆದಿದ್ದೆ. ಇದು ಒಂದು RCB ಹೊಸ ಅಧ್ಯಾಯ ಅಂತಲೇ ಹೇಳಬೇಕು. ಅದೇ ಥರನಾಗಿ ಒಂದು RCB ಒಂದು ಪ್ಲೇ ಆಫ್ನ ಹಂತಕ್ಕೆ ತಲುಪುವ ಇನ್ನೂ ಆಸೆ ಇದೆ ಅಂತಲೇ ಹೇಳಬೇಕು. ಇದರಂತೆ ಹರ್ಷದೀಪ್ ಸಿಂಗ್ ಅವರು ಒಂದು 3 ವಿಕೆಟನ್ನು ಪಡೆದರು. ಆದರೆ ದುಬಾರಿ ರನ್ಗಳನ್ನು ಕೊಟ್ಟರು ಅಂತಲೇ ಹೇಳಬೇಕು. ಶ್ಯಾಮ್ ಕರನ್ ಅವರು ಕೂಡ ಒಂದು 3 ಓವರ್ಗಳಲ್ಲಿ ಒಂದು 50 ರನ್ ಕೊಟ್ಟು 16.7 ಎಕಾನಮಿಯೊಂದಿಗೆ 3 ವಿಕೆಟನ್ನು ಕಬಳಿಸಿದರು. ಇದೇ ಥರ ಹರ್ಷರ್ ಪಟೇಲ್ ಕೂಡ ಒಂದು ಸ್ವಲ್ಪ ದುಬಾರಿ ಆದರು. 4 ಓವರ್ಗಳಲ್ಲಿ 32 ರನ್ಗಳು ಕೊಟ್ಟು 3 ವಿಕೆಟನ್ನು ಕಬಳಿಸಿದರು. ನಂತರ ಬ್ಯಾಟಿಂಗ್ ಇಳಿದಂಥ ಪಂಜಾಬ್ ತಂಡವು ಒಂದು ಫೈಟನ್ನು ನೀಡಲಿಕ್ಕೆ ಆರಂಭಿಸಿತು. ಮೊದಲ ಓವರ್ನಲ್ಲಿ ಫಸ್ಟ್ ವಿಕೆಟನ್ನು ಪಡೆದಂಥ ಸ್ವಪ್ನಿಲ್ ಸಿಂಗ್ ಅವರು ಮೊದಲ ವಿಕೆಟ್ನ ಪಡೆದರು. ಅಲ್ಲಿ ಒಂದು ಸ್ವಲ್ಪ ಬ್ರೇಕ್ ಆಗಿತ್ತು ಅಂತ ಹೇಳಬೇಕು ಫಸ್ಟ್ನೇದಾಗಿ. ನಂತರ ಬಂದಂಥ ಜಾನಿ ಬೆರಿಸ್ಟೋ ಅವರು ಒಂದು 27 ಸ್ವಲ್ಪ ಹೋರಾಟ ನೀಡಿದರು ಅಷ್ಟೇ. ನಂತರ ಸ್ಟ್ಯಾಂಡ್ ಆಗಿ ನಿಂತಂಥ ರಸ್ಸೋ ಅವರು ಒಂದು ಭರ್ಜರಿಯಾದಂಥ ಅರ್ಧಶತಕದ ಮೂಲಕ 61 ರನ್ ಗಳಿಸಿ ಔಟ್ ಆದರು. ಮತ್ತು ಶ್ಯಾಮ್ ಕರನ್ ಅವರು ಒಂದು 22 ರನ್ ಗಳಿಸಿದ್ದಾರೆ. ಬಿಟ್ಟರೆ ಯಾವೊಬ್ಬ ಆಟಗಾರನು ಕೂಡ ಪಂಜಾಬ್ನ ಗೆಲ್ಲಿಸುವ ಮಟ್ಟಕ್ಕೆ ಬ್ಯಾಟಿಂಗನ್ನು ಮಾಡಲೇ ಇಲ್ಲ. ಇಲ್ಲಿ RCB ತಂಡದ ಬೌಲಿಂಗ್ ಯಾರು ಚೆನ್ನಾಗಿ ಹಾಕಿದಾರಪ್ಪ ಅಂದರೆ ಇಲ್ಲಿ ಸ್ವಪ್ನಿಲ್ ಸಿಂಗ್ ಅವರು 2 ವಿಕೆಟನ್ನು ಕಬಳಿಸಿದರು. ರನ್ನನ್ನು 28 ರನ್ ನೀಡಿದರು. ಇದು 33 ಓವರ್ಗಳಲ್ಲಿ 28 ರನ್ಗಳು ನೀಡಿ 2 ವಿಕೆಟ್ನ ಪಡೆದರು. ಇದು ಎಕಾನಮಿ ಸ್ವಲ್ಪ ಕರೆಕ್ಟ್ ಆಗಿದೆ. 9.3 ಎಕಾನಮಿಯಲ್ಲಿ 3 ವಿಕೆಟನ್ನು ಪಡೆದರು. ಮೊಹಮ್ಮದ್ ಸಿರಾಜ್ ಅವರು 3 ವಿಕೆಟ್ಗಳನ್ನು ಕಬಳಿಸಿ 43 ರನ್ಗಳನ್ನು ಕೊಟ್ಟು 4 ಓವರ್ಗಳಲ್ಲಿ 10.8 ಎಕಾನಮಿ ಅಂದರೆ ಒಂದು ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳಬೇಕು. ಕನ್ಸಿಸ್ಟೆಂಟ್ ಇದೆ. ಆದರೆ ಲುಕಿ ಫರ್ಗ್ಯೂಸನ್ ಅವರು ಒಂದು ಅದ್ಭುತವಾದಂಥ ಬೌಲಿಂಗನ್ನು ಹಾಕಿದರೆ ಒಂದು ಇಂಪಾರ್ಟೆಂಟ್ ವಿಕೆಟ್ಗಳನ್ನ ತೆಗೆದುಕೊಂಡ್ರು ಅಂತ ಹೇಳಬೇಕು. ಅವರು 2 ವಿಕೆಟನ್ನು ಪಡೆದರೆ 29 ರನ್ ನೀಡಿ ಒಂದು 9.7 ಅಂದರೆ 3 ಓವರ್ಗಳಲ್ಲಿ 29 ನೀಡಿ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳಬೇಕು. ಕರಣ್ ಶರ್ಮಾ ಅವರು
2 ವಿಕೆಟ್‌ನ ಪಡೆದರು. ಇವರು ಒಂದು ಅತ್ಯದ್ಭುತವಾದಂಥ ಆಟಗಾರರನ್ನ ವಿಕೆಟನ್ನು ಪಡೆದರು ಅಂತ ಹೇಳಬೇಕು. ಮತ್ತು ಸ್ವಪ್ನಿಲ್ ಸಿಂಗ್ ಮತ್ತು ಇವರು ಒಂದು ಕರಣ್ ಶರ್ಮಾ 2 ವಿಕೆಟ್ ಪಡೆದು 36 ರನ್‌ಗಳನ್ನು ನೀಡಿ 12 ಪಾಯಿಂಟ್ ಎಕಾನಮಿಯಲ್ಲಿ 3 ಓವರ್‌ಗಳಲ್ಲಿ ಇಷ್ಟು 36 ರನ್ ನೀಡಿದರು. ಆದರೂ ಸ್ವಲ್ಪ ದುಬಾರಿ ಆದರೂ ವಿಕೆಟ್‌ಗಳನ್ನ ಬೇಕಾದ ಹಂತದಲ್ಲಿ ವಿಕೆಟನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಅಂತ ಹೇಳಬೇಕು. ಇದರೊಂದಿಗೆ ಆರ್-ಸಿ-ಬಿ ತಂಡ ಒಂದು ಬೌಲಿಂಗ್ ಯೂನಿಟ್ ಈಗ ಸ್ಟ್ಯಾಂಡರ್ಡ್ ಒಂದು ಹೊಸ ಅಧ್ಯಾಯ ಅಂತ ಹೇಳಬೇಕು. ಇದರೊಂದಿಗೆ ಆರ್-ಸಿ-ಬಿ ತಂಡವು ಒಂದು ಬಿಗ್ ವಿನ್ ಅಂದರೆ ಒಂದು ಭರ್ಜರಿ ಆದಂಥ 60 ರನ್‌ಗಳ ವಿನ್‌ಗಳೊಂದಿಗೆ ಒಂದು ರನ್ ರೇಟ್ ಸಹ ಬೂಸ್ಟ್ ಆಗಿದೆ. ಪ್ಲಸ್‌ನಲ್ಲಿ 22 ಬಂದಿದೆ ವಾಪಸ್. ಇದು ಒಂದು ಆರ್-ಸಿ-ಬಿ ಪ್ಲೇ ಆಫ್ ಆಸೆ ಇನ್ನೂ ಜೀವಂತವಾಗಿದೆ. ಪ್ಲೇ ಆಫ್‌ಗೆ ಬಂದರೆ ಅಂತೂ ಆರ್-ಸಿ-ಬಿ ಕಪ್ ಈ ಸಲ ಫಿಕ್ಸ್. ಆರ್-ಸಿ-ಬಿ. ಮತ್ತೆ ಈ ಮ್ಯಾಚ್‌ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಯಾರಿಗೆ ಕೊಟ್ರಪ್ಪ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಈ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಕೊಟ್ಟರು. ಓಕೆ, ಇದೇ ಥರ ಇನ್ನೂ 2 ಮ್ಯಾಚ್ ಇವೆ ಮತ್ತು ಡಿ-ಸಿ ಮೇಲೆ ಮತ್ತು ಸಿ-ಎಸ್-ಕೆ ಮೇಲೆ ಇದೆ. 2-2 ಮ್ಯಾಚ್‌ನಲ್ಲಿ ಹೊಡಿಲಿ ಅಂತ ನಮ್ಮ ಆಶಿಸ್ತೇವೆ. 2-2 ಗೆದ್ದಂತೂ ನಮ್ಮ ಪ್ಲೇ ಆಫ್ ಆಸೆ ಒಂದು ಇವತ್ತು ಅಥವಾ ನಾಳೆ ಗೊತ್ತಾಗ್ಬಿಡ್ತೈತೆ ಪ್ಲೇ ಆಫ್ ಏರ್ತಾರೋ ಇಲ್ಲೋ ಅನ್ನೋದು. ಓಕೆ, ನಮಗೆ ಪ್ಲೇ ಆಫ್ ಹೋಗಲಿ ಬಿಡಲಿ, ನಮ್ಮ ಆರ್-ಸಿ-ಬಿ ಗೆಲ್ಲಿ. ಆರ್-ಸಿ-ಬಿ ನಮಗೆ ಕಿಂಗ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಉತ್ತಮವಾಗಲಿ, ಇನ್ನೂ ಸಿಕ್ಸರ್ ಬೌಂಡ್ರಿಗಳು ಸುರಿಸಲಿ. ಓಕೆ, ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆರ್-ಸಿ-ಬಿ ಫ್ಯಾನ್ಸ್ಗಳಿಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.